ಸ್ವಭಾವ ಹೇಗಿರಬೇಕು ಎಂದರೆ ಅಪರಿಚಿತರಾಗಿ ಭೇಟಿಯಾದವರು ನಿಮ್ಮ ಅಭಿಮಾನಿಯಾಗಬೇಕು. ಈ ಥಾಟ್ ಪೂರ್ಣಿಮಾ ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೆ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆದ್ದು SM ಲಾಸ್ಟ್ ಚಾಪ್ಟರ್ ರಿವಿಷನ್ ಮಾಡಿ ಅದಾದ್ಮೇಲೆ FM ಕೂಡ ಸ್ಟಾರ್ಟ್ ಮಾಡಿದೆ. ಈ ಕಡೆ ದೀಪಕ ನ್ಯೂಸ್ ಪೇಪರ್ ಓದ್ತಾ ಇದ್ರು. ಹಾಗೆ ನಮ್ಮಮ್ಮ ತಿಂಡಿ ರೆಡಿ ಮಾಡಿದ್ರು. ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ರು. ಕ್ಯಾಪ್ಸಿಕಮ್ ರೈಸ್ ಹಾಗೆ ಪೆಪ್ಪರ್ ರೈಸ್ ಎಲ್ಲ ಒಂದೇ ತರ ಕಾಣುತ್ತೆ ಅಂತ ಹೇಳ್ಬೇಡಿ. ಮನೇಲಿ ಈ ತರ ಎಲ್ಲ ಕ್ವಶನ್ ಮಾಡಬಾರ್ದು. ತಪ್ಪು ಕ್ವಶನ್ ಮಾಡಬಾರ್ದು ಅನ್ನೋದಕ್ಕಿಂತ ಕ್ವಶನ್ ಮಾಡೋ ಧೈರ್ಯ ಇಲ್ಲ ಅಂತ ಹೇಳಿದ್ರೇನೆ ಕರೆಕ್ಟ್. ಜೋಕ್ಸ್ ಅಪಾರ್ಟ್, ನಮ್ಮಮ್ಮ ಎಷ್ಟು ಫ್ರೆಂಡ್ಲಿ ಅಂತ ನಿಮ್ಗೂ ಗೊತ್ತು. ನಮ್ಮಮ್ಮಂಗೆ ನಾವೇ ಜಾಸ್ತಿ ತಲೆ ತಿನ್ನೋದು ಕ್ವಶನ್ ಮಾಡಿ. ಅಂಡ್ ಸೆಕೆಂಡ್ ಸೆಷನ್ ಸ್ಟಾರ್ಟ್. ಇದು ನನ್ನ ಫೇವ್ರೆಟ್ ಸೆಷನ್ ಬಿಕಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಇದೆ. ಮಳೆ ಜೋರಾಗಿ ಬಂತು. ಆಕ್ಚುಲಿ ನಾವು ಹೊರಗಡೆ ಹೋಗ್ಬೇಕಾಗಿತ್ತು. ಅಂಡ್ ನೆನ್ನೆ ನಿಮ್ಗೆ ನೆನಪಿದೆಯಾ, ನನ್ನ ಹೆಸರು ಬೇಳೆ ತರೋದಕ್ಕೆ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಬರ್ತಾ 1-3 ಸ್ನಾಕ್ ತಗೋ ಬಂದಿದ್ದೆ. ಅದರಲ್ಲಿ ಇದು ಕೂಡ ಮ್ಯಾಡಂಗಲ್ಸ್ ಅವರ ಮಿಸ್ಟ್ರಿ ಆಚಾರ್ ಅಂತ. ಅಂಡ್ ನೆನಪಿರ್ಲಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನೇ ಇಷ್ಟಪಟ್ಟು ಮಾಡ್ತಾ ಇರೋದು ಬಿಕಾಸ್ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇದ್ದೆ, ಟ್ರೈ ಮಾಡೋಣ ಅಂತ. ತುಂಬಾ ಚೆನ್ನಾಗಿತ್ತು. ಇದು ಯಾವ ಉಪ್ಪಿನಕಾಯಿ ಫ್ಲೇವರ್ ಅಂತ ನೀವು ಗೆಸ್ ಮಾಡಿ ಕರೆಕ್ಟ್ ಆಗಿ QR ಕೋಡ್ ಸ್ಕ್ಯಾನ್ ಮಾಡಿ ಅಂಡ್ ಪ್ರೈಸಸ್ ನ ವಿನ್ ಮಾಡಿ. ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹೊರಗಡೆ ಮಳೆ ಕೂಡ ನಿಲ್ತು. ನಾವು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ವಿ. ಎಲ್ಲಿಗೆ ಅಂದ್ರೆ ನಾನು ದೀಪು ಅಕ್ಕ ಇಬ್ರು ಸಿಟಿಗೆ ಹೋಗ್ತಿದೀವಿ ಬಿಕಾಸ್ ದೀಪು ಅಕ್ಕ ಬಟ್ಟೆನ ಪರ್ಚೇಸ್ ಮಾಡ್ಬೇಕಾಗಿತ್ತು. ಹಾಗೆ ನಾನು ಒಂದು ಫಾರ್ಮಲ್ ಡ್ರೆಸ್ ನ ತಗೊಂಡೆ. ಇವಾಗ ಯಾಕೆ ಶಾಪಿಂಗ್ ಅಂದ್ರೆ ದೀಪು ಅಕ್ಕ ಅವರ ಅಕ್ಕಂದು ಸೀಮಂತ ಇದೆ ಥರ್ಸ್ಡೇ, ಅದಕ್ಕೋಸ್ಕರ. ಅಂಡ್ ಈ ಗ್ಯಾಪ್ ಅಲ್ಲಿ ನಾನೊಂದು ಎಡವಟ್ ಮಾಡಿದ್ದೆ. ಗಾಡಿಲೇ ಕೀ ಬಿಟ್ಬಿಟ್ಟು ಅಂಗಡಿಗೆ ಹೋಗಿದ್ದೆ. ವಾಪಸ್ ಬಂದಾಗ ಲಕ್ಕಿಲಿ ಕೀ ನಮಗ್ ಸಿಕ್ತು. ಅಂಡ್ ಮನೆಗೆ ಬಂದಾಗ ನಮ್ಮ ಮಕ್ಕಳು ನನಗೋಸ್ಕರ ವೇಟ್ ಮಾಡ್ತಿರು. ಸೊ ಇವತ್ತಿಗೆ ಇಷ್ಟೇ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.